ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಮದುವೆಯ ಬಯಕೆನಲ್ಲಿ ಇರ್ತಕ್ಕಂತಹ ಎಲ್ಲ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನನಗೆ ಗೊತ್ತಿದೆ ಸ್ನೇಹಿತರೆ, ನೀವು ಎಷ್ಟು ಕಷ್ಟಪಟ್ಟರು ಹುಡುಗಿರು ಬೀಳ್ತಾ ಇಲ್ಲ, ಮದುವೆ ಆಗೋದಕ್ಕೆ ತಯಾರಿ ಆಗ್ತಾ ಇಲ್ಲ ಅಂದರೆ, ಒಂದು ನಿಮ್ಮ ಹತ್ರ ದುಡ್ಡಿಲ್ಲ, ಎರಡು ನೀವು ನೋಡೋದಕ್ಕೆ ಚೆನ್ನಾಗಿಲ್ಲ. ಸೊ ಮೂರನೇ ವಿಚಾರ ಅಂದರೆ ನಿಮಗೆ ಒಳ್ಳೆಯ ಬ್ರೋಕರ್ ಅವರು ಸಿಗ್ತಾ ಇಲ್ಲ. ನಮಗೆ ಇವತ್ತು ಒಬ್ಬ ಬ್ರೋಕರ್ ಅವರು ನಂದಿ ಅಂತ ಒಂದು ಹುಡುಗಿಯ ಪ್ರೊಫೈಲನ್ನು ಕಳಿಸಿದ್ದಾರೆ. ಸೊ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಚಿಕ್ಕ ವಯಸ್ಸಿನಿಂದಲೂ ಕೂಡ ತಂದೆ ಇಲ್ಲದಂತಹ ಒಬ್ಬ ಮುದ್ದಿನ ಮಗಳಾಗಿರ್ತಕ್ಕಂಥದ್ದು ಈ ಒಂದು ನಂದಿತಾ ಅಂತಕ್ಕಂಥ ಹುಡುಗಿ. ಸೊ ತಂದೆಯವರ ಕಾಳಜಿ, ಅವರ ಪ್ರೀತಿ ಹೆಂಗಿರುತ್ತೆ ಅಂತ ನಾನು ಮದುವೆ ಆಗುವಂಥ ಗಂಡನಿಂದ ಆಸೆ ಪಡ್ತಾ ಇದ್ದೀನಿ, ಅಂತಹ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಇವರ ತಾಯಿಯವರು ಗೃಹಿಣಿಯಾಗಿ ಮನೆಯಲ್ಲಿ ಕೆಲಸ, ಒಬ್ಬ ತಂಗಿ ಇದ್ದಾರೆ. ಇವರ ತಂದೆ ತಾಯಿಯವರು ಪ್ರಸ್ತುತ 2 ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿ ನಂದಿತಾ, ಇನ್ನೊಂದು ಸ್ವಾತಿ ಅಂತ ಈಕೆ ತಂಗಿ. ಕಷ್ಟದಲ್ಲೂ ಕೂಡ ನಿಂತು ಮನೆಯ ಕುಟುಂಬದ ಜವಾಬ್ದಾರಿಯನ್ನು ನಡೆಸಿಕೊಂಡು ಬಂದಿರತಕ್ಕಂಥ ನಂದಿತಾ ಅಂತಗಳಿಗೆ ಹುಡುಗ ಬೇಕಾಗಿದ್ದಾರೆ. ಊರು ಕೇರಿಯಹಳ್ಳಿ, ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತೆ. ಇದರ ಹೈಟು 5.3 ಅಡಿ ಮತ್ತು ಗೋಧಿ ಬಣ್ಣದ ಮೈಕಟ್ಟು, ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಉದ್ಯೋಗ ಮನೆಯಲ್ಲಿಯೇ ಅದು ಇದು ಬಟ್ಟೆ ಹೊಲಿಯೋದು, ಹೊಲಿಗೆ ಯಂತ್ರದಲ್ಲಿ ಕೆಲಸ ಮಾಡೋದು, ಮನೆಯನ್ನೇ ನೋಡಿಕೊಂಡು ಬೆಳೆದವಳಾಗಿರ್ತಕ್ಕಂಥ ಈಕೆಗೆ ಒಬ್ಬ ಒಳ್ಳೆಯ ಸಂಸ್ಕಾರ ಉಳ್ಳಂತಹ ಕುಟುಂಬದಲ್ಲಿ ಹುಡುಗ ಬೇಕಾಗಿದ್ದಾರೆ. ಸೊ ಹೆಣ್ಣು ಮಕ್ಕಳಿಗೆ ಅನ್ಬೇಕಾಗಿತ್ತು ಸಂಸ್ಕಾರ ಉಳ್ಳಂತಹ ಹುಡುಗಿ ಬೇಕು ಅಂತ, ಇವಾಗ ಗಂಡು ಮಕ್ಕಳಿಗೆ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ಈಕೆ ಹೇಳಿರೋದೇನೆಂದರೆ, ನೀವು ಪ್ರಸ್ತುತ ಅಕ್ಕಪಕ್ಕದವರ ಜೊತೆ ಒಳ್ಳೆಯ ವ್ಯಕ್ತಿಯಾಗಿ ಇರಬೇಕು. ಸೊ ಯಾಕಂದರೆ ಕಷ್ಟ ಏನು ಮತ್ತು ಯಾವ ರೀತಿಯಲ್ಲಿ ಇರಬೇಕು, ಸಂಸಾರ ಹೆಂಗೆ ಮಾಡಬೇಕು ಅಂತ ಇವರ ತಾಯಿಯಿಂದ ಎಲ್ಲವನ್ನು ಕೂಡ ಕಲ್ತಿದ್ದಾರೆ ಈಕೆ. ಯಾಕಂದರೆ ತಂದೆ ಇಲ್ಲದಂಥ ಮಗಳಿಗೆ ಕೆಟ್ಟದಾಗಿರ್ತಕ್ಕಂಥ ಮಾತಾಡೋದು ಕೂಡ ಕೇಳಿದ್ದಾರೆ. ಇವರ ತಾಯಿಯವ್ರಿಗೂ ಕೂಡ ಅದು ಇದು ನೀನು ಅವ್ರ ಜೊತೆ ಹೋಗ್ತೀಯಾ, ಮಲ್ಕೊಳ್ತೀಯ ಅಂತ ಅನ್ನೋದನ್ನು ಕೂಡ ಕೇಳಿಸ್ಕೊಂಡಿದ್ದಾರೆ. ಸೊ ಲೈಫ್ನಲ್ಲಿ ಒಂದು ವಯಸ್ಸಿಗೆ ಮೀರಿದಂತಹ ಯೋಚನೆಗಳು ಬಂದಿದ್ದಾವೆ ಇವರ ತಲೆಯಲ್ಲಿ. ಅದಕ್ಕೋಸ್ಕರ ನೀವು ಹೆಂಗಿರ್ತೀರಾ ಮನೆಯವರ ಅಕ್ಕಪಕ್ಕದವರ ಜೊತೆ, ಅದೇ ರೀತಿಯಲ್ಲಿ ಅವರು ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಕಡಿಮೆ ಮಾಡ್ತಾರೆ ಅನ್ನೋ ಉದ್ದೇಶ ಇವ್ರದ್ದಾಗಿರುತ್ತೆ. ನೀವು ಒಂದು ಸ್ವಂತದಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಒಂದು ಒಳ್ಳೆಯ ಕಾಲಿನ ಮೇಲೆ ನಿಂತುಕೊಂಡು ಒಳ್ಳೆಯ ಸಂಬಳ ಬರ್ತಕ್ಕಂಥ ಕೆಲಸ ಮಾಡಬೇಕು. ನಿಮ್ಮ ವಯಸ್ಸು ಮತ್ತು ನಿಮ್ಮ ಜಾತಿ ಹಿಂದೂ ಧರ್ಮದಾಗಿರಬೇಕು. ನಿಮ್ಮ ವಯಸ್ಸು 31 ವರ್ಷದ ಒಳಗಡೆ ಇರಬೇಕು. ಒಳ್ಳೆಯ ಆರೋಗ್ಯವಂತಹ ಸ್ಥಿರವಂತಹ ಹುಡುಗ ಆಗಿರಬೇಕು. ಸೊ ನೀವು ನಿಮ್ಮ ಊರಿನಲ್ಲಿರ್ತಕ್ಕಂಥವರ ಜೊತೆ ಯಾರ ಜೊತೆನೂ ಕೂಡ ಜಗಳ ಮತ್ತು ದೋಷ ಇದೆಲ್ಲನೂ ಕೂಡ ಒಳಗೊಂಡಿರಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ಮಾತನಾಡುವಾಗ ಅಥವಾ ನಮ್ಮ ಮನೆಯವರು ಮಾತಾಡುವಾಗ ಅವರಿಗೆಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಬೇಕು. ಸೊ ಯಾವತ್ತಾದರೂ ನಮ್ಮ ಊರಿಗೆ ಅಂತ ಬಂದಾಗ ನನ್ನ ತಾಯಿ ಮತ್ತು ನನ್ನ ತಂಗಿಯವ್ರ ಜೊತೆ ಚೆನ್ನಾಗಿರಬೇಕು. ಅವರಿಂದ ಏನೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈಕೆಯ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇನೆ, ಅಲ್ಲಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ಸ್ವತಃ ಆಕೆಯೇ ನಿಮಗೆ ರಿಪ್ಲೈ ಮಾಡ್ತಾರೆ. ಸೊ ಪ್ರಸ್ತುತ ಇವರ ಪ್ರೀತಿಯಿಂದ ಬೆಳೆದಿರ್ತಕ್ಕಂತಹ ಹುಡುಗಿ ಆಗಿರೋದ್ರಿಂದ ಈಕೆ ಹತ್ರ ಒಂದು ಕಾರನ್ನು ಖರೀದಿ ಮಾಡಬೇಕು ಅನ್ನೋಷ್ಟು ದುಡ್ಡು ಇಲ್ಲ. ಅದಕ್ಕೋಸ್ಕರ ಇದು ಈಕೆಯ ಡ್ರೀಮ್ ಕಾರು, ನಿಮಗೆ ಒಂದು ಸಲ ತೋರಿಸಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೇನೆ. ಈ ಒಂದು ಡ್ರೀಮ್ ಕಾರು ಯಾಕೆ ಇಷ್ಟಪಡ್ತಿದ್ದಾರೆ ಅಂದರೆ, ಈಕೆ ಹತ್ರ ಒಬ್ಬ ಗೆಳತಿ ಇದ್ಲು, ಆಕೆ ಗೆಳತಿ ಹೆಸರು ಸ್ವಾತಿ ಅಂತ. ಸೊ ಆಕೆಯ ಗಂಡ ಯಾವಾಗಾದರೂ ಎಲ್ಲಾದರೂ ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕೆ ಕರ್ಕೊಂಡು ಹೋಗೋಣ ಬಾ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ನನಗೆ ಇದು ಗಾಡಿ ನೋಡಿ ತುಂಬ ಇಷ್ಟ ಆಯಿತು. ನಾನು ಕೂಡ ಮುಂಬರುವ ದಿನಗಳಲ್ಲಿ ನನ್ನ ಗಂಡನ ಜೊತೆ ಇಂಥ ಗಾಡಿನಲ್ಲಿ ಹೋಗ್ಬೋದಾ ಅಂತಂದ್ಬಿಟ್ಟು ಕನಸು ಕಂಡಿರ್ತಕ್ಕಂಥ ಈಕೆ ಈ ಒಂದು ಗಾಡಿನ ಇಷ್ಟಪಟ್ಟಿರ್ತಾರೆ. ಅಷ್ಟಕ್ಕೂ ಹೆಂಗಿದೆ ಈ ಒಂದು ಗಾಡಿ ನೋಡೋದಕ್ಕೆ ಅಂದರೆ, ಇದೊಂದು ಸೆಟ್ರೋ ಓಲ್ಡ್ ಮಾಡೆಲ್ ಕಾರು. 1086 CCಯ ಗಾಡಿ ಇದು. ಪೆಟ್ರೋಲ್ ಇದು, ಡೀಸೆಲ್ ಅಲ್ಲ. ಟಾಪ್ ಸ್ಪೀಡು 140ರಿಂದ 150 ಟಾಪ್ ಸ್ಪೀಡು. ಮೈಲೇಜಿಂಗ್ 18-20. ಒಳಗಡೆ ಸೀಟ್ ಇವೆ ಸ್ನೇಹಿತರೆ, 5 ಸೀಟ್ಗಳಿದೆ ಅಂತ ಹೇಳಿದ್ದಾರೆ. ಸೊ ಒಂದು ಫ್ಯಾಮ್ಲಿಯ ಹುಡುಗಿ, ಒಬ್ಬ ಒಳ್ಳೆಯ ಅನಾಥೆ ಆಗಿರ್ತಕ್ಕಂಥ ಹುಡುಗಿಗೆ ಆಸೆಗಳಿರಬಾರ್ದು ಅಂತ ಎಲ್ಲಾದರೂ ರೂಲ್ಸ್ಗಳಿದೆಯಾ? ಇಲ್ಲ, ಖಂಡಿತವಾಗಲೂ ಆ ರೀತಿ ಏನಿಲ್ಲ. ಆಸೆಗಳಿರ್ಬೋದು, ಬಟ್ ದುರಾಸೆಗಳಿರಬಾರ್ದು ಅನ್ನೋದು ಅಷ್ಟೇ.
ಸೊ ಒಳಗಡೆ ಈ ರೀತಿ ಕಾಣಿಸುತ್ತೆ ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಸ್ನೇಹಿತರೆ. ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟ್ ಆಗಿರ್ತಕ್ಕಂಥದ್ದು ನೋಡಿ ಏನು ಸಖತ್ತಾಗಿದೆ ಅಂದರೆ ಹೆವಿ, ಒಂದು ಸ್ವಲ್ಪ ಆರಾಮಾಗಿ ಹೈಟ್ ವೆಯ್ಟು ಮತ್ತು ಒಳ್ಳೆಯ ಸ್ಮೂತ್ ಜರ್ನಿ ನೀವು ಇದರಲ್ಲಿ ಮಾಡ್ಬೋದು. ವೆರಿ ಸ್ಮೂತ್ ಆಗಿರ್ತಕ್ಕಂಥ ಡ್ರೈವ್ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಹುಡುಗ ಶ್ರೀಮಂತರ ಮನೆತನದ ಹುಡುಗನೇ ಆಗಿರಬೇಕು ಅಂತ ಏನಿಲ್ಲ. ಸೊ ಮಿಡಲ್ ಕ್ಲಾಸಿನ ಹುಡುಗ ಕೂಡ ಆಗಿರ್ಬೋದು. ಬಟ್ ಮಿಡಲ್ ಕ್ಲಾಸಿನ ಹುಡುಗನಿಗೆ ಕೆಟ್ಟ ರೀತಿಯ ಸಂಪಾದನೆ ಮತ್ತು ಕೆಟ್ಟ ರೀತಿಯ ಚಟಗಳು ಇರಬಾರ್ದು ಅನ್ನೋದು ಈಕೆಯ ಉದ್ದೇಶ. ಸೊ ಒಳ್ಳೆಯ ಸಂಬಂಧ ಬೆಳೆಸುವಂತಹ ಉದ್ದೇಶ ನಿಮ್ಮದಾಗಿತ್ತು ಅಂದರೆ ನನ್ನ ಜೊತೆ ಸೇರಿಕೊಳ್ಳಿ. ಅಥವಾ ಕೆಟ್ಟ ಒಂದು ಸಂಬಂಧ, ನನಗೆ ನಿನ್ನ ಜೊತೆ ದೈಹಿಕ ಸಂಪರ್ಕ ಅಂದರೆ ಜಸ್ಟ್ ಒಂದು ರಾತ್ರಿ ಮಲ್ಕೊಂಡು ಹೋಗ್ತೀನಿ ಅಂತಂದರೆ ನಾನು ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಇವತ್ತೇ ನಮಗೆ ಬಂದಿರತಕ್ಕಂತಹ ಪ್ರೊಫೈಲ್ನ ಮಾಹಿತಿ. ಸೊ ಒಳ್ಳೆಯ ಒಂದು ಪ್ರೊಫೈಲ್ ಮತ್ತೆ ನಾನು ನಿಮಗೆ ತಗೊಂಡ್ಕೊಂಡು ಬರ್ತೀನಿ, ಬ್ರೋಕರ್ ಅವ್ರು ಕಳಿಸ್ಕೊಟ್ರೆ ಖಂಡಿತವಾಗಲೂ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ಸ್ನೇಹಿತರೆ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜಿಮೇಲ್ ಐಡಿಗೆ ನಿಮ್ಮ ಬಯೋಡಾಟಾಗಳನ್ನು ಕಳಿಸೋದನ್ನು ಮರೆಯಬೇಡಿ. ಸೊ ನಮಸ್ತೆ, ಬಾಯ್.